ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೋಡಿ ನಮ್ಮ ಗೌರಿ. ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಹೊಲದಲ್ಲಿ ಇದ್ದೀನಿ. ಸೊ ಹಾಗೆ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ನಂದು ಇದು ಫಸ್ಟ್ ಬ್ಲಾಗ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಇವಾಗ ನಾನು ಬಂದಿರೋದು ನಮ್ಮ ಹೊಲದಲ್ಲಿ ತಳಗಡೆ ಆ ಕಡೆ ಮನೆ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ನಮ್ಮ ಮನೆ ಇರೋದು. ಸೊ ನಾನು ಇವಾಗ ಇಲ್ಲಿ ನಮ್ಮ ಅಂದರೆ ಹಳ್ಳಿ ವಾತಾವರಣ ಯಾವ ಥರ ಇದೆ ಅಂತ ನೋಡಿ ಒಂದು ಸ್ವಲ್ಪ ಎಲ್ಲರೂ ನೋಡಿ. ಅಲ್ಲೇ ಪಕ್ಕದಲ್ಲೇ ಹೊಳೆ ಇದೆ ನೋಡಿ. ಮತ್ತು ಇದು ಈ ಇಟ್ಟಿಗೆ ಬಟ್ಟೆ ಇದು ನಮ್ಮದು ಸ್ವಲ್ಪ ಲಾಸಲ್ಲಿ ಇದೆ, ಅದಕ್ಕೆ ಈ ವರ್ಷ ಬಂದಿಟ್ಟಿದ್ದೀವಿ. ಇವರು ನಮ್ಮ ಯಜಮಾನರು ನೋಡಿ. ಇಲ್ಲಿ ನಾವು ತರಕಾರಿಗಳು ಬೆಳಿಬೇಕು ಅಂತ ಇದನ್ನೆಲ್ಲ ನಾವು ಸ್ವಚ್ಛ ಮಾಡ್ತಾಯಿದ್ದೀವಿ. ಇದು ನೋಡಿ ತುಂಬಾ ದೊಡ್ಡದಾಗಿ ಕಾಂಗ್ರೆಸ್ ಎಲ್ಲ ಬೆಳ್ಕೊಂಡಿದೆ. ಹಾಗಾಗಿ ಇದು ನೋಡಿ ಇವಾಗ ಇಷ್ಟೆಲ್ಲ ಕೆತ್ತಿದ್ದಾರೆ. ಆಮೇಲೆ ಆ ಕಡೆ ಕೆತ್ತಾ ಇದ್ದಾರೆ ಅವರು, ನಾನು ಈ ಕಡೆ ಕೆತ್ತೀನಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಹಳ್ಳಿ ವಾತಾವರಣ. ಪ್ಲೀಸ್ ಬನ್ನಿ ಎಲ್ಲರೂ ಒಂದ್ಸಲ ನೋಡಿ ಹೆಂಗಿದೆ, ವಿಸಿಟ್ ಕೊಡಿ. ಇದು ನಮ್ಮ ಮನೆ, ಅಂದರೆ ಇದು ನಾವು ಹೊಲದಲ್ಲಿ ಕಟ್ಟಿರೋ ಮನೆ. ಸಡ್ ಅಂತಾರೆ ನೋಡಿ, ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇದು ಟ್ರ್ಯಾಕ್ಟರ್ ಮತ್ತು JCB ನಾವು ಬಾಡಿಗೆ ಬಿಟ್ಟು ಬಂದಿದ್ದೀವಿ, ಅಂದರೆ ರೆಂಟಲ್ಲಿ ಬಿಟ್ಟು ಬಂದಿದ್ದೀವಿ. ಅದು ಒಂದು ಇದಕ್ಕಿದೆ ನೋಡಿ, ಏನದು ಕೊಗಟ್ನೂರು ಫ್ಯಾಕ್ಟ್ರಿಗೆ ಬಿಟ್ಟು ಬಂದಿದ್ದೀವಿ. ಅಲ್ಲಿ ಅವರು ತಿಂಗಳ ಎಷ್ಟು ಕೊಡ್ತೀನಿ ಅಂದರು, ಓಕೆ ಅಂತ ಬಿಟ್ಟು ಬಂದಿದ್ದೀವಿ. ಈ ವರ್ಷ ವೇಸ್ಟ್ ಆಗುತ್ತಲ್ವ, ಇಲ್ಲಿ ಇಟ್ಕೊಂಡಾದರೂ ಏನು ಮಾಡೋದು, ಹಾಗಾಗಿ ಬಿಟ್ಟು ಬಂದಿದ್ದೀವಿ. ಏನೂ ಹೇಳೋಕ್ಕೆ ಬರೋಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ವರ್ಷ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಲಾಸಲ್ಲಿ ಬಂದಿದ್ದೀವಿ. ಹಾಗಾಗಿ ನಾವು ಮಾಡ್ತಾ ಇಲ್ಲ ಇದನ್ನು, ಇಟ್ಟಿಗೆ ಬಟ್ಟಿನ. ಅಲ್ಲೇ ಆ ಜಾಗ ಕಾಣಿಸುತ್ತೆ ಅಲ್ವಾ, ಹೌದೌದು, ಅವರೇ ನಮ್ಮನ್ನು ತುಂಬಾ ಲಾಸಲ್ಲಿ ತಂದುಬಿಟ್ಟಿದ್ದಾರೆ ನೋಡಿ. ಹೋದ ವರ್ಷ ಬೆಳೆಸಿರೋದು ಇದು, ಅಂದರೆ ಬೆಳೆದಿದ್ದು ಅದರ ಬೀಜಗಳು ಬಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಚೌಳಿಕಾಯಿ ಅಂತೀವಿ, ನಿಮ್ಮಲ್ಲಿ ಏನಂತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಲ್ಲ ನನ್ನ ಚಾನಲ್ನ ಯಾರಾದರೂ ಹೊಸವಾಗಿ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ ಹೊಳೆ ಎಷ್ಟು ಚೆನ್ನಾಗಿದೆ. ಅಲ್ಲಿಗೆಲ್ಲ ಹೋಗಿ ತೋರಿಸ್ತೀನಿ ಒಂದು ಸಲ. ಅಲ್ಲಿಗೆ ನಾನು ಹೋಗ್ತಾ ಇಲ್ಲ ಇವಾಗ, ಯಾಕಂದರೆ ಇಲ್ಲಿ ತುಂಬ ಕೆಲಸ ಇದೆ ನೋಡಿ. ಇಲ್ಲಿ ತುಂಬಾ ಕೆಲಸ ಇದೆ. ನಾನು ಈ ಥರ ನೋಡಿ ಇದನ್ನೆಲ್ಲ ನಾನು ಬಿಸಾಕಿದ್ದೆ, ಇದು ವೇಸ್ಟ್ ಅಂತ. ಅದು ಮಳೆ ಬಿದ್ದು ಬೀಜಗಳೆಲ್ಲ ಎದ್ದು ಬಿಟ್ಟಿದ್ದಾವೆ ನೋಡಿ. ಅದನ್ನು ಕಿತ್ತೋಕ್ಕೆ ಮನಸ್ಸಿಲ್ಲ, ಹಾಗಾಗಿ ಹಾಗೆ ಇಡ್ತಾಯಿದ್ದೀವಿ ಅದನ್ನು. ಇವಾಗ ಇದನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟು ತರಕಾರಿಗಳು ಬೆಳಿತೀವಿ. ಹಾಗಾಗಿ ಅಲ್ಲಿ ಇದು ಪಲ್ಯ ಗಿಡ ನೋಡಿ, ಇದು ಕೂಡ ಇದನ್ನಾಗಿದೆ, ಅಂದರೆ ಒಣಗೋಗಿದೆ. ಮತ್ತು ನಮ್ಮ ಹಳ್ಳಿ ವಾತಾವರಣ ಹೆಂಗಿದೆ ನೋಡಿ. ಆ ಕಡೆ ಎಲ್ಲ ನೋಡಿ, ನಾವು ಹೊಲದಲ್ಲಿ ಇರೋದು. ಸೊ ಈ ಕಡೆ ಎಲ್ಲ ಇದೇ ಥರ ಬೆಳಗ್ಗೆ ಎದ್ದು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕೂಡ. ಅಲ್ಲಿ ನೋಡಿ ನಮ್ಮ ಗೌರಿ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ ಅಂತ. ಇಲ್ಲಿ ನೋಡಿ, ಇಲ್ಲೇ ಇದ್ದಾಳೆ, ತುಂಬ ನಾಟಿ ಇವಳು. ಮುಂದ್ಗಡೆ ಹೋಗ್ಬಿಟ್ರೆ ಅಷ್ಟೇ ಕತೆ, ಗುದ್ದುಬಿಡ್ತಾಳೆ ನೋಡಿ ಹೆಂಗೆ ಮಾಡ್ತಾವಳೆ ನೋಡಿ. ಯಾಕೆ ಅಯ್ಯೋ, ನಾನು ಬರಲ್ಲಪ್ಪ ನಿನ್ನ ಹತ್ರ. ಗೌರಿ ಬಾ ಬಾರೇ. ಗೌರಿ ಗೌರಿ ಬಾ. ಸೊ ಇದು ನಮ್ಮ ಹಳೆ ಟ್ಯಾಕ್ಟರು, ಇದರಿಂದ ರೂಟ್ರ್ ಹೊಡಿತೀವಿ. ಅಂದರೆ ಇದು ಕೆಸರೆಲ್ಲ ಕಲಿಸ್ಬೇಕಾಗತ್ತಲ್ವ, ಹಾಗಾಗಿ ಇದನ್ನು ಒಂದು ಇಟ್ಕೊಂಡಿದ್ದೀವಿ. ಒಂದು ಬಾಡಿಗೆ ಹೋಗಿದೆ, ಅದು ಅಂದರೆ ಇಟ್ಟಿಗೆ ತೊಗೊಂಡ್ಬಿಟ್ಟು ಹೋಗಿದ್ದಾರೆ. ಸೊ ಹೆಂಗಿದೆ ನಮ್ಮ ಹಳ್ಳಿಯ ವಾತಾವರಣ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ವಿಡಿಯೋ ಬೇಕು ಅಂದರೆ ನಾನು ಈ ವಿಡಿಯೋ ನೋಡ್ತೀನಿ ಹೆಂಗೆ ಬರುತ್ತೆ ಅಂತ, ಆಮೇಲೆ ಈ ಥರ ವಿಡಿಯೋ ಮಾಡಿ ಹಾಕ್ತೀನಿ. ಇದು ನನ್ನ ಫಸ್ಟ್ ಬ್ಲಾಗ್ ನೋಡಿ. ಇದು ಪಿಟ್ರ್ ಜೆಂಡೇಟ್ರ್ ಇದು. ಗೌರಿ ಬಾರೆ ಬಾ ಬಾರೆ. ಯಾಕೆ ಬಡಿತೀಯಾ? ಮೇವು ಕೊಟ್ಟಿಲ್ವ ನಿನಗೆ? ಹಾಂ, ಯಾಕೆ ನಿನ್ನ ತಗೋತೀಯಾ? ತಗೋತು, ತಿನ್ನು. ಇಲ್ಲಿ ನೋಡಿ ಎಷ್ಟೆಲ್ಲ ಅವಳಿಗೆ, ಅವರು ಪಾಪ ಎಲ್ಲ ಇದನ್ನು ಮಾಡ್ತಾಯಿದ್ದಾರೆ, ಸ್ವಚ್ಛ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಇದು ಗುಲಾಬಿ ಗಿಡ, ಅಂದರೆ ಇದು ರೋಸ್ ಇದೆ, ಯೆಲ್ಲೋ ಕಲರ್ ರೋಸ್ ಇದೆ ನೋಡಿ ಇದು. ಮತ್ತು ಅದು
ಇದು ತಗೊಳ್ಳಿ, ಇದು ಕೆಂಪು ಕಲರ್ ಬರುತ್ತೆ. ಇದು ಕೆಂಪು ಕಲರಲ್ಲಿ ಬರುತ್ತೆ. ಆದರೆ ಇವಾಗ ಸ್ವಲ್ಪ ಯಾಕೋ ಒಣಗ್ತಾ ಇದೆ. ಇದು ಜಾಜಿ ಮಲ್ಲಿಗೆ ಅಂತಾರಲ್ವ, ಅದು ಒಂದು ಸ್ವಲ್ಪ ನೋಡಬೇಕು. ಯಾರ್ದೋ ಕಾಲ್ ಬಂತು ಅನಿಸುತ್ತೆ. ಹಾಗಾಗಿ ಇಲ್ಲೆಲ್ಲ ನಮ್ಮಲ್ಲಿ ಬಂದಿರೋ ಅಂದರೆ ಲೇಬರ್ಸ್ ಇರ್ತಾರಲ್ವ, ಅವ್ರಿಗೆ ಅಂತ ರೂಮ್ ಕಟ್ಟಿರೋದು ಇದು. ಸೊ ಅವರೆಲ್ಲ ಕೈ ಕೊಟ್ಬಿಟ್ರು. ಏನು ಮಾಡೋದು ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಬಡವರ ಹೊಟ್ಟೆ ಮೇಲೆ ಈ ಥರ ಹೊಡೆದು ಬಿಡ್ತಾರೆ ನೋಡಿ. ಪಾಪ ಏನು ಅಂತ ನಾವು ಇರಲಿ ಅಂತ ವಿಶ್ವಾಸದಿಂದ ಒಂದು 2-3 ವರ್ಷ ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಕೊಟ್ಟಿದ್ದಕ್ಕೆ ನಮಗೆ ಈ ಥರ ಮಾಡಿಬಿಟ್ರು. ಏನೂ ಮಾಡೋಕ್ಕಾಗಲ್ಲ ಬಿಡಿ, ಯಾಕಂದರೆ ಅವ್ರವ್ರ ಮೆಂಟಾಲಿಟಿ. ಅವ್ರಿಗೂ ಇದೆ ಅಂದರೆ ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ. ಸೊ ಸಿಗಲಿ ಅವರು, ಆಮೇಲೆ ಇದೆ ಅವ್ರಿಗೆ ಅಂತ ಹೇಳಿದ್ದಾರೆ ಪೊಲೀಸರು. ಎಸೆದು ಕೊಡ್ತೀವಿ ಅಂತಿದ್ದಾರೆ. ನಾವು ಕೂಡ ಏನೋ ಈ ಥರ ಏನೂ ಹೋಗಲ್ಲ. ಯಾಕಂದರೆ ನಾವು ಕಾನೂನು ಪ್ರಕಾರನೇ ಹೋಗಬೇಕು. ಬಾಂಡ್ ಎಲ್ಲ ಮಾಡಿಸಿದ್ದೀವಲ್ವ, ದುಡ್ಡು ಕೊಟ್ಟಿರೋದು. ಹಾಗಾಗಿ ದುಡ್ಡು ಕೊಟ್ಟಿರೋ ಬಾಂಡ್ ಮಾಡಿಸಿದ್ರೆ ಅವ್ರಿಗೇನೋ ಮಾಡ್ಕೊಳಕ್ಕಾಗಲ್ಲ. ಸಿಕ್ಕಿದ್ರೆ ಯಾವಾಗಾದರೂ ಸಿಗ್ತಾರಲ್ವ, ಇದೇ ಥರ ಮಾಡ್ತಾರೆ ಅನಿಸುತ್ತೆ ಅವರು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಜಂಪಿಂಗ್. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದು ನೋಡಿ, ಈ ಪೈಪನ್ನು ನಾವು ಅಟ್ಯಾಚ್ ಮಾಡಿದ್ದೀವಿ. ಯಾಕಂದರೆ ಇದು ನಮಗೆ ತುಂಬಾ ಇದು ಆಗುತ್ತೆ. ಅಂದರೆ ತರಕಾರಿ ಎಲ್ಲ ಬೆಳಿತೀವಲ್ವ, ಅದಕ್ಕಾಗಿ ಅದು ಅಂತ ಈ ಥರ ನೀರು ಇದನ್ನು ಬೀಳುತ್ತಲ್ಲವ, ಪಿಂಕ್ ಕಲರ್, ಆ ಥರ ನೋಡಿ. ಅದು ಅಲ್ಲಿ ನಮ್ಮ ಗೌರಿನ ಕಟ್ಟಿದ್ದೀವಿ. ನಮ್ಮ ದೊಡ್ಡ ಗೌರಿ ಇತ್ತು, ಅದನ್ನು ನಾವು ಒಬ್ರಿಗೆ ಕೊಟ್ಟಿದ್ದೀವಿ. ಯಾಕೆ ಅಂದರೆ ನಮ್ಮಲ್ಲಿ ಹೊಳೆ ಬರುತ್ತೆ, ತುಂಬ ಹತ್ತಿರ ಹೊಳೆ ಇರೋದ್ರಿಂದ. ಕೃಷ್ಣಾ ನದಿ ನಮ್ಮದು ಇದು. ಹಾಗಾಗಿ ಹೊಳೆ ಅಷ್ಟು ಅಲ್ಲಿ ಒಂದು ಸ್ವಲ್ಪ ಇದ್ರೂ ಮಳೆಗಾಲದಲ್ಲಿ ಮಹಾಪೂರ ಬರುತ್ತೆ ನೋಡಿ. ಹೇಳ್ಕೊಡ್ತಾ ಇದ್ದಾರೆ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ಥರ ವಿಡಿಯೋ ನೋಡಿ ನಮ್ಮ ಹಳ್ಳಿ ವಾತಾವರಣ ಹೆಂಗಿದೆ ಅಂತ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ವಿಡಿಯೋನ ಪೂರ್ತಿ ನೋಡಿ, ಇದೇ ಥರ ವಿಡಿಯೋ ಮಾಡ್ತೀವಿ ಇಷ್ಟ ಆದರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.